ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಚಿನ್ನಯ್ಯನ ಕರೆತಂದು ಬೆಂಗಳೂರಲ್ಲಿ ಎಸ್ಐಟಿ ಸ್ಥಳ ಮಹಜರು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಪ್ಲಾನ್ ರೂಪಿಸಿದ ಆರೋಪದಡಿ ತಲಾಶ್. ಗಿರೀಶ್ ಮಟ್ಟಣ್ಣನವರ್ ವಾಸವಿರುವ ಫ್ಲಾಟ್ ಸಮೀಪದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಹುಡುಕಾಟ. ಇಲ್ಲೇ ಚಿನ್ನಯ್ಯ ಹಲವರನ್ನ ಭೇಟಿಯಾದ ಬಗ್ಗೆ ಪರಿಶೀಲನೆ. ತಡರಾತ್ರಿ 2 ಗಂಟೆಯಿಂದ ನಡೀತಾ ಇದೆ ತಪಾಸಣೆ. ಜಯಂತ್ ಮನೆಯಿಂದ ದೆಹಲಿವರೆಗೂ ಹೋಗಿತ್ತು ಬುರ್ಡೆ. ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದ್ದೇ ಬೆಂಗಳೂರಲ್ಲಿ. ಸೂತ್ರಧಾರಿಗೆ ಯಾರೆಲ್ಲ ಸಹಕರಿಸಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕ್ತಾ ಇರೋ ಎಸ್ಐಟಿ. ಮಹಜರು ವೇಳೆ ಜಯಂತ್ ಮನೆಯವರ ಮೊಬೈಲ್ಗಳ ಇಂಚಿಂಚು ಪರಿಶೀಲನೆ. ಮೊಬೈಲ್ ಸೀಸ್ ಮಾಡಿ ಬುರ್ಡೆ ರಹಸ್ಯ ಭೇದಿಸುವ ನಿಟ್ಟಿನಲ್ಲಿ ತನಿಖೆ. ಅಕ್ಕಪಕ್ಕದ ನಿವಾಸಿಗಳನ್ನು ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹ. ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಂಡ ಜೆಡಿಎಸ್. ಕೆಲವೇ ಹೊತ್ತಲ್ಲಿ ಜೆಡಿಎಸ್ ಭದ್ರಕೋಟೆ ಹಾಸನದಿಂದ ಶುರುವಾಗಲಿದೆ ಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟದ ಹೆಜ್ಜೆ. ಧರ್ಮಸ್ಥಳ ಸತ್ಯಯಾತ್ರೆಗೆ ಯಶಸ್ಸಿಗೆ ದಳಪತಿ ಭರ್ಜರಿ ಪ್ಲಾನ್. ಸಕ್ಸಸ್ ಜವಾಬ್ದಾರಿ ತಮ್ಮ ಸಹೋದರನ ಹೆಗಲಿಗೆ ಹಾಕಿದ ಕುಮಾರಸ್ವಾಮಿ. ನಿಖಿಲ್ ಯಾತ್ರೆಗೆ ಬೆಂಬಲವಾಗಿ ನಿಂತ ಎಚ್.ಡಿ. ರೇವಣ್ಣ. 2 ವರ್ಷಗಳ ಹಿಂದೆ ಅಪ್ರಾಪ್ತೆ ಜೊತೆ ವಿವಾಹ. 15 ವರ್ಷದ ಬಾಲಕಿಯನ್ನ ಮದುವೆಯಾಗಿದ್ದ ಮಂಡ್ಯದ ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶಿ ಕಾಲಿಮಣಿ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪೋಕ್ಸೋ ಕೇಸ್ ದಾಖಲು. ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿ ರಾಬರಿ. ಪ್ರೈವೇಟ್ ಫೈನಾನ್ಸ್ ರಿಕವರಿ ಏಜೆಂಟ್ಗಳ ಪುಂಡಾಟ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಬಜಾಜ್ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ದೂರು ದಾಖಲು. ಕರ್ನಾಟಕ ಸ್ಟೇಟ್ ಪೊಲೀಸ್ ಯೂನಿಫಾರ್ಮ್ ಟೆಂಡರ್ಗೆ ವಿರೋಧ. ಆರ್ಡರ್ ಮಾಡಿರೋ ಫ್ಯಾಬ್ರಿಕ್ ಮಾನವನ ದೇಹಕ್ಕೆ ಅಪಾಯಕಾರಿ ಆರೋಪ. ಹೈಕೋರ್ಟ್ ವಕೀಲ ನಟರಾಜ್ ಶರ್ಮಾರಿಂದ ಡಿಜಿ ಐಜಿಪಿಗೆ ದೂರು. ಇಂದು ಬೆಂಗಳೂರಿನ ಹಲವೆಡೆ ಸಾಮೂಹಿಕ ಗಣೇಶ ವಿಸರ್ಜನೆ. ಆಯಾ ಭಾಗದಲ್ಲಿ ಮದ್ಯ ಮಾರಾಟ ನಿಷೇಧ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಂದ್. ಯೆಲ್ಲೋ ಮೆಟ್ರೋ ಲೈನ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸೆಪ್ಟೆಂಬರ್ ಮೊದಲಾರ್ಧದಲ್ಲೇ 4ನೇ ರೈಲು ಸಂಚಾರ. ಸುದೀರ್ಘ ಸಮಯ ಕಾಯ್ತಿದ್ದ ಪ್ರಯಾಣಿಕರಿಗೆ ಸಿಗಲಿದೆ ರಿಲೀಫ್. ಪತ್ನಿ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ಪತಿಯಿಂದಲೇ ಹತ್ಯೆ. ಶೇವಿಂಗ್ ಬ್ಲೇಡ್ನಿಂದ ಮಡದಿ ಕತ್ತು ಕೊಯ್ದು ಕೊಲೆ. ರಾಯಚೂರಿನ ದೇಸಾಯಿ ಭೋಗಾಪುರ ಗ್ರಾಮದಲ್ಲಿ ಭೀಕರ ಮರ್ಡರ್. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು. ಕಿಲೋಮೀಟರ್ ಗಟ್ಟಲೆ ಇದೇ ಗೋಳು. ಇದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೆರೆ ಪೈಪ್ಲೈನ್ ರಸ್ತೆಯ ದುಸ್ಥಿತಿ. ಯಾವ ಅಧಿಕಾರಿಗೆ ದೂರು ಕೊಟ್ಟರೂ ಪ್ರಯೋಜನ ಇಲ್ಲ ಅಂತಿದ್ದಾರೆ ಜನತಾ ರಿಪೋರ್ಟರ್ಸ್. ದರ್ಶನ್ ಶಿಫ್ಟ್ ಸಾಧ್ಯತೆ ಹಿನ್ನೆಲೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಬಿಗಿ ಭದ್ರತೆ. ಕಾರಾಗೃಹದ ಭದ್ರತಾ ಗೋಡೆ ಎತ್ತರ ಹೆಚ್ಚಿಸಿದ ಅಧಿಕಾರಿಗಳು. ಸಾಕಷ್ಟು ಅಭಿಮಾನಿಗಳು ಬರೋ ಸಾಧ್ಯತೆ ಹಿನ್ನೆಲೆ ಕ್ರಮ. ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಪುಡಿ ರೌಡಿಗಳ ಅಟ್ಟಹಾಸ. ರಾಮಮೂರ್ತಿ ನಗರದಲ್ಲಿ ಹೆಚ್ಚಾಯಿತು ಪುಂಡರ ಹಾವಳಿ. ಭಯದ ವಾತಾವರಣ ಸೃಷ್ಟಿಸಿದ 3ರನ್ನ ವಶಕ್ಕೆ ಪಡೆದ ಪೊಲೀಸರು. ಮಚ್ಚು ಹಿಡಿದು ದರ್ಶನ್ ನಟನೆಯ ನೆಮ್ಮದಿಯಾಗಿರ್ಬೇಕು ಹಾಡಿಗೆ ರೀಲ್ಸ್. ಮಂಡ್ಯದಲ್ಲಿ ಹುಚ್ಚಾಟ ಮಾಡಿದ್ದವನನ್ನ ಠಾಣೆಗೆ ಕರೆಸಿ ಕ್ಷಮೆ ಕೇಳಿಸಿದ ಪೊಲೀಸರು. ಹವಾ ಸೃಷ್ಟಿಸೋಕೆ ಹೊರಟ್ರೆ ಸುಮ್ಮನಿರಲ್ಲ ಅಂತ ಖಡಕ್ ವಾರ್ನಿಂಗ್. ಪಂಜಾಬ್ನಲ್ಲಿ ಕಮ್ಮಿಯಾಗದ ಮಳೆ, ನಿಲ್ಲದ ಹಾನಿ. ನೋಡ್ತಾ ಇದ್ದಂತೆ ಕೊಚ್ಚಿ ಹೋಯಿತು ಬೈಕ್. ಗಡಿ ಭಾಗದಲ್ಲೇ ಈವರೆಗೆ ಸುಮಾರು 30 ಮಂದಿ ಸಾವಿನ ವರದಿ. ರಾಜಸ್ಥಾನದ ಜೈಪುರ ಸೇರಿ ಹಲವೆಡೆ ಭಾರೀ ಮಳೆ. ರಸ್ತೆಗಳ ಮೇಲೆ ಹೊಳೆಯಂತೆ ಉಕ್ಕಿದ ನೀರು. ಸಂಚಾರ ಅಸ್ತವ್ಯಸ್ತ. ವಾಹನ ಸವಾರರ ಸ್ಥಿತಿ ಹರೋಹರ.
ಚೀನಾದ ಟಿಯಾಂಜಿನ್ ಕಡೆ ಇಡೀ ಜಗತ್ತಿನ ಕಣ್ಣು. ಒಂದೇ ವೇದಿಕೆಯಲ್ಲಿ ವಿಶ್ವದ 2 ಶಕ್ತಿಶಾಲಿ ರಾಷ್ಟ್ರಗಳ ಮುಖ್ಯಸ್ಥರು. 7 ವರ್ಷಗಳ ಬಳಿಕ ಕ್ಸಿ ಜಿನ್ಪಿಂಗ್ ಜೊತೆಗೆ ಮೋದಿ ಮಾತುಕತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.